ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಡಿಶ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನು ಅಂದರೆ ಸುವರ್ಣಗೆಡ್ಡೆಯ ಕಬಾಬ್. ಇದು ಬಂದು ಎಷ್ಟು ಟೇಸ್ಟಿಯಾಗಿದೆ ಅಂದರೆ ನೀವು ಒಂದ್ಸತಿ ಮಾಡಿದ್ರೆ ಮನೇಲಿ ಮಕ್ಕಳು, ಹಸ್ಬೆಂಡ್ ಎಲ್ಲರೂ ಇನ್ನೊಂದು ಸತಿ ಮಾಡು, ಮತ್ತೆ ಮತ್ತೆ ಮಾಡು ಅಂತ ಕೇಳುವಷ್ಟು ಚೆನ್ನಾಗಿದೆ. ಈಗ ಬನ್ನಿ ನಾವು ರೆಸಿಪಿನ ನೋಡ್ಕೊಂಡು ಬರೋಣ. ನೀವು ರೆಸಿಪಿ ನೋಡೋ ಮೊದಲು ತಮ್ಲೈನ್ ನೋಡಿರ್ತೀರಾ. ಏನು ಸುವರ್ಣಗೆಡ್ಡೆ ಕಬಾಬ್ ಅಂತ ಹೇಳ್ತಿದ್ದಾರೆ, ಬಟ್ ನೋಡಿದ್ರೆ ಕಲರ್ ಆ ಥರ ಇಲ್ವಲ್ಲ, ಬೋಂಡ ಥರ ಕಲರ್ ಇದೆಯಲ್ಲ ಅಂತ. ನಾನು ಎಕ್ಸ್ಟ್ರಾ ಫುಡ್ ಕಲರ್ ಏನೂ ಆ್ಯಡ್ ಮಾಡಿಲ್ಲ, ನ್ಯಾಚುರಲ್ ಕಲರ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟ್. ನಮಗೆ ಬೇಕಾಗಿರೋದು ಫೈನಲಿ ಟೇಸ್ಟ್ ಮತ್ತು ಯಾವ ಥರ ಹೆಲ್ದಿಯಾಗಿ ಮಾಡಿದ್ದೀವಿ ಅಂತ. ಆ ಥರ ಹೆಲ್ದಿಯಾಗಿ ನಿಮಗೆ ಬೇಕು ಅಂದರೆ ಈ ಥರ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾವು ಸುವರ್ಣಗೆಡ್ಡೆ ಒಂದು ತೊಗೊಂಡಿದ್ದೀನಿ. ನೀವು ಸುವರ್ಣಗೆಡ್ಡೆನ ಕಟ್ ಮಾಡ್ಕೊಬೇಕಾದ್ರೆ ಕೈಗೆ ಆಯಿಲ್ನ ಹಚ್ಕೊಂಡು, ಕುಕ್ಕಿಂಗ್ ಆಯಿಲ್ನ ಹಚ್ಕೊಂಡು ಕಟ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಕೈ ಪೂರ್ತಿ ಕಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಅರ್ಧ ಗಂಟೆ ಆದರೂ ಅದು ಹೋಗಲ್ಲ, ನೀವು ಕೆರ್ಕೊತಾನೇ ಇರಬೇಕಾಗುತ್ತೆ. ಅದಕ್ಕೆ ನೀವು ಆಯಿಲ್ನ ಹಚ್ಕೊಂಡು ಆಮೇಲೆ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ನೀವು ಸುವರ್ಣಗೆಡ್ಡೆನ ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಷ್ಟು ಗಾತ್ರದ ಹುಣಸೆಹಣ್ಣು ಮತ್ತು ಅರಿಶಿಣದ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಕ್ಕೆ ಇಡಿ. ಅದು ಇನ್ನೇನು ಬೆಂದಿದೆ ಪೂರ್ತಿ ಮುಕ್ಕಾಲು ಭಾಗ ಅನ್ನೋವಾಗ ನೀವು ಅದನ್ನು ಸೋಸ್ಕೊಬಹುದು. ತಕ್ಕೊಳ್ಳಿ ಎಲ್ಲನೂ ಸುವರ್ಣಗೆಡ್ಡೆನ. ಅದಾದಮೇಲೆ ಇಲ್ಲಿ ಬಂದು ನಾನು ಅದಕ್ಕೆ ಕರಿಯೋದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಸ್ಪೂನು ಅಕ್ಕಿ ಹಿಟ್ಟು, 2 ಸ್ಪೂನು ಕಡಲೆ ಹಿಟ್ಟು ಮತ್ತು 2 ಸ್ಪೂನು ಮೈದಾ ಹಿಟ್ಟು ಮತ್ತು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1 ಸ್ಪೂನಷ್ಟು ಉಪ್ಪು ಮತ್ತು 2 ಸ್ಪೂನಷ್ಟು, 2 ಇಂದ 2.5 ಸ್ಪೂನ್ ಬೇಕಾಗುತ್ತೆ ನಾನು ತಗೊಂಡಿರೋಂಥ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗೆ. 2.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಬೇಕಾದರೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಬೋದು. ಫುಡ್ ಕಲರ್ ಆ್ಯಡ್ ಮಾಡಿಕೊಂಡ್ರೆ ಕಬಾಬ್ ಕಲರೇ ಬರುತ್ತೆ. ಬಟ್ ನಾನಿಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ಕೊಳೋದು ಅದನ್ನ ಹೆಲ್ದಿ ಅಂತ ಹೇಳಿ ಸ್ಕಿಪ್ ಮಾಡಿದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಇದೆಲ್ಲ ನಾವು ಹಾಕ್ಕೊಂಡ್ಮೇಲೆ ಬೇಯಿಸಿರೋಂಥ ಇದು ಸುವರ್ಣಗೆಡ್ಡೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಇಷ್ಟೇ. ಈಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಆಯಿಲ್ನ ಬಿಸಿಗಿಟ್ಕೊಂಡಿರಬೇಕು. ಆವಾಗ ಸ್ವಲ್ಪ ಕರೆಕ್ಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಕಾಯ್ದ ಮೇಲೆ ನಾವು ಆಯಿಲು ಮೀಡಿಯಮಾಗಿ ಕಾಯ್ದಿರಬೇಕು. ಆವಾಗ ನಾವು ಒಂದೊಂದೇನೆ ಈ ಥರ ಕ್ಯೂಬ್ಸ್ನ ಅದರೊಳಗೆ ಬಿಟ್ಟು ಫ್ರೈ ಮಾಡ್ಕೊಬೇಕು. ಇದು ಟ್ರಸ್ಟ್ ಮಿ ಗಾಯ್ಸ್, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಇದು ಹುಣ್ಸೆಹಣ್ಣೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡಿರ್ತೀವಲ್ಲ, ಒಳಗಡೆ ಸಾಫ್ಟಾಗಿ ಮತ್ತು ಹುಳಿಯಾಗಿ ಮತ್ತು ಮೇಲ್ಗಡೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಇರುತ್ತೆ. ನಾವು ಮೇಲ್ಗಡೆ ಕಡಿದಾಗ ಅದು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರುತ್ತಲ್ಲ, ಒಳಗಡೆ ಸಾಫ್ಟಾಗಿ ಮತ್ತು ಸ್ವಲ್ಪ ನಾವು ಹುಣಸೆಹಣ್ಣನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು. ಆವಾಗ ಅದು ಹುಣಸೆಹಣ್ಣಿಂದು ಹುಳಿನೂ ಕೂಡ ಕೊಡುತ್ತೆ. ಮೇಲ್ಗಡೆ ಉಪ್ಪು ಖಾರ, ಒಳಗಡೆ ಹುಣಸೆಹಣ್ಣಿಂದು ಹುಳಿ ಎಲ್ಲ ಸಿಗೋದ್ರಿಂದ ಸಖತ್ತಾಗಿರುತ್ತೆ. ಟೇಸ್ಟ್ ಬಂದು ನಮಗೆ ಸೇಮ್ ಕಬಾಬ್ ಥರನೇ ಇರುತ್ತೆ. ನೋಡೋಕೆ ಮಾತ್ರ ಈ ಥರ ಇದೆ ಅಷ್ಟೇ. ಇದು ನಮಗೆ ಹೆಲ್ದಿಯಾಗಿ ಬೇಕು ಅಂದರೆ, ನಮ್ಮ ಮಕ್ಳಿಗಂತೂ ತುಂಬ ಇಷ್ಟ. ಇದು ರೆಸಿಪಿ ಬಂದು ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡಿ ತಿಂದರು. ನೀವು ಕೂಡ ಇದನ್ನು ಸ್ನ್ಯಾಕ್ ಟೈಮ್ಗೆ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿ ಇರುತ್ತೆ. ಎಲ್ಲರೂ ಮನೇಲಿ ಇಷ್ಟಪಡ್ತಾರೆ. ಈಗ ಎಲ್ಲ ಒಂದೊಂದೇ ಕ್ಯೂಬ್ಸ್ನ ಹಾಕ್ಕೊಂಡು ನಾನು ಕರ್ಕೊಂಡು ತಕ್ಕೊತೀನಿ. ನಾವು ಕ್ಯೂಬ್ಸ್ನ ಹಾಕಿದ ತಕ್ಷಣ ಅದು ತಳಕ್ಕೆ ಹೋಗಿ ಕಚ್ಕೊಳೋ ಥರ ಆಗುತ್ತೆ. ನಾವು ಒಂದೊಂದೇ ಬಿಡಿಸ್ಕೊಬೇಕು. ಜಾಸ್ತಿ ರೋಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಥರ ಮೀಡಿಯಮ್ಗೆ ಗೋಲ್ಡನ್ ಕಲರ್ ಇದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಕಲರ್ ಇನ್ನು ಸ್ವಲ್ಪ ಡಾರ್ಕ್ ಆದರೆ ಅದು ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರಲ್ಲ. ರೋಸ್ಟ್ ಜಾಸ್ತಿ ಆಗಿರೋ ಥರ ಫೀಲ್ ಆಗುತ್ತೆ. ಇದೇ ಥರ ಗೋಲ್ಡಿಶ್ ಯೆಲ್ಲೋ ಕಲರ್ ಇದ್ದಾಗಲೇ ತಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈ ಥರ ಈ ರೆಸಿಪಿನ ಮಾಡಿ ಎಂಜಾಯ್ ಮಾಡಿ, ಮನೇಲೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಇವತ್ತಿನ ಈ ರೆಸಿಪಿ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತಾ? ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.